ಬರೀ ಬೆಳ್ಳಿಯಲ್ಲ, ಗೋಲ್ಡ್ ರೇಟ್ ಕೂಡ ಇಳಿಕೆಯಾಗ್ತಿದೆ. ಮತ್ತೆ ಶಾಕ್ ಕೊಡ್ತಿದೆ ಚಿನ್ನದ ರೇಟ್ ಕೂಡ. ಬೆಳ್ಳಿ ಬೆಲೆಯೂ ಏರಿಕೆ, ಇನ್ನು ಚಿನ್ನದ ರೇಟೂ ಏರಿಕೆ. ಗೋಲ್ಡ್ ರೇಟ್ ಏರಿಳಿತ ಇಡೀ ಮಾರ್ಕೆಟ್ ಶಾಕ್ ಆಗಿದೆ. ಚಿನ್ನ ಬೆಳ್ಳಿ ಗ್ರಾಹಕರಿಗೆ ಬಿಗ್ ರಿಲೀಫ್ ಆಗ್ತಿರುವಂಥದ್ದು. ಶನಿವಾರಪೇಟೆಯಲ್ಲಿ ಮುಂದುವರೆದಂತಹ ಚಿನ್ನದ ಬೆಲೆ ಇನ್ನು ಕುಸಿತ ಆಗ್ತಿದೆ. ಬೆಳಿಗ್ಗೆಯಿಂದಲೇ ಬರೋಬ್ಬರಿ 18,000 ರೂಪಾಯಿ ಪತನ ಕಂಡಿರುವಂಥದ್ದು. ಸದ್ಯ 10 ಗ್ರಾಂ ಶುದ್ಧ ಚಿನ್ನದ ಬೆಲೆಯಲ್ಲಿ 1.70 ಲಕ್ಷ ರೂಪಾಯಿ. ಇನ್ನು ಬೆಳಿಗ್ಗೆ ನೋಡೋದಾದ್ರೆ 1.88 ಲಕ್ಷ ರೂಪಾಯಿ ಇದ್ದಂಥ ಚಿನ್ನದ ರೇಟು ಈಗ ಮತ್ತೆ ಕಮ್ಮಿ ಆಗಿದೆ. ಚಿನ್ನದ ಬೆಲೆಗೆ ಚಿನ್ನದ ಬೆಲೆ ಉಲ್ಟಾ ಹೊಡೆದಕ್ಕೆ ಗ್ರಾಹಕರು ಶಾಕ್ ಆಗಿದ್ದಾರೆ. ಹೂಡಿಕೆದಾರರು ಕೂಡ ಶಾಕ್ ಆಗಿದ್ದಾರೆ. ಗೋಲ್ಡ್ ರೇಟ್ ಏರಿಳಿತವೂ ಕೂಡ ಮುಂದುವರಿತಿದೆ ಮಾರ್ಕೆಟ್ನಲ್ಲಿ. ಗ್ರಾಹಕರಿಗೆ ಒಂದು ರೀತಿ ರಿಲೀಫ್ ಸಿಕ್ಕಂಗಾಗಿದೆ. ಸ್ವಲ್ಪ ರಿಲೀಫ್ ಸಿಕ್ಕಿದೆ, ಯಾಕಂದ್ರೆ ಸ್ವಲ್ಪ ಕಮ್ಮಿ ಆಗಿದೆ ಚಿನ್ನದ ರೇಟು ಕೂಡ. ಬೆಳಿಗ್ಗೆಯಿಂದ 18,000 ರೂಪಾಯಿ ಕಡಿಮೆ ಆಗಿದೆ ಚಿನ್ನದ ರೇಟು. ಬೆಳಿಗ್ಗೆ ಕೊಂಡ್ಕೊಳ್ಳಿಕ್ಕೆ ಹೋದಾಗಲೇ ಬೆಲೆ ಇರುತ್ತೆ. ಮನೆಯಿಂದ ಹೋಗಿ ಇನ್ನೇನು ಅಂಗಡಿ ತಲುಪೋದ್ರಲ್ಲೇ ರೇಟ್ ಬೇರೆ ಆಗಿ ಹೋಗಿರುತ್ತೆ. ಲಕಿಲಿ ಇವತ್ತು 18,000 ರೂಪಾಯಿ ಕಡಿಮೆ ಆಗಿದೆ ಅಂತ ಗ್ರಾಹಕರು ಖುಷಿ ಪಡ್ತಿದ್ದಾರೆ. ಆದರೆ ಹೂಡಿಕೆದಾರರು ಮಾತ್ರ ಸ್ವಲ್ಪ ಶಾಕ್ ರೀತಿಯಲ್ಲಿ ಅದನ್ನ ತಗೊಳ್ತಿದ್ದಾರೆ. ಯಾಕೆಂದ್ರೆ ಬೆಳಿಗ್ಗೆ 1.88 ಲಕ್ಷ ರೂಪಾಯಿ ಇದ್ದಂತಹ ಚಿನ್ನದ ರೇಟು ಈಗ ಸಡನ್ ಆಗಿ 18,000 ರೂಪಾಯಿ ಏನು ಪತನವಾಯಿತು, ಕುಸಿತು. ಹಾಗಾಗಿ ಹೂಡಿಕೆದಾರರು ಸ್ವಲ್ಪ ಶಾಕ್ನಲ್ಲಿ ಇರುವಂತೆಯೂ ತೋರುತ್ತೆ. ಚಿನ್ನ ಮತ್ತು ಬೆಳ್ಳಿಯ ದರ ಒಂದು ರೀತಿ ಶೇರ್ ಮಾರ್ಕೆಟ್ ಥರ ಆಟವಾಡ್ತಿದೆ. ಚಿನ್ನ ಬೆಳ್ಳಿ ದರ, ಗೋಲ್ಡ್ ರೇಟ್ ಕೂಡ ಈಗ ಇಳಿಕೆಯಾಗಿರುವಂಥದ್ದು. ನಿನ್ನೆ ಏರಿಕೆಯಾಗಿತ್ತು, ಇವತ್ತು ಇಳಿಕೆಯಾಗ್ತಿದೆ. ಈಗ ಇಳಿಕೆ ಆಗಿರುತ್ತೆ, ಮಧ್ಯಾಹ್ನದ ಹೊತ್ತಿಗೆ ಇನ್ನೆಷ್ಟು ಏರಿಕೆ ಆಗುತ್ತೆ ಅಂತ ಹೇಳೋಕೆ ಆಗ್ತಿಲ್ಲ. ಆರ್ಥಿಕ ತಜ್ಞರು ಇದನ್ನೆಲ್ಲ ಗಮನಿಸಿ ಇದು ಟೆಂಪ್ರವರಿ, ಈ ರೀತಿ ಏರಿಕೆ ಇಳಿಕೆ ಆಗೋದು ಇದು ಟೆಂಪ್ರವರಿ. ಬಿಕಾಸ್ ಇದೇನು ಜಾಗತಿಕ ಮತ್ತು ರಾಜಕೀಯ ಅನಿಶ್ಚಿತತೆ ಉಂಟಾಗ್ತಿದೆ, ಈ ಕಾರಣದಿಂದ ಇದೆಲ್ಲವೂ ಆಗ್ತಿರುವಂಥದ್ದು. ಹಾಗೆ ಆಗೋದಿಲ್ಲ, ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಕೊಂಡುಕೊಳ್ಳೋಕ್ಕಿಂತ ಮುಂಚೆ ಅಂತ ಆರ್ಥಿಕ ತಜ್ಞರು ಅಭಿಪ್ರಾಯ ಪಡ್ತಿದ್ದಾರೆ.